ಸರ್, ನಿಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಮಾಡ್ತೀವಿ ಹೌದು, ಬಟ್ ಆದರೂ ಕೂಡ 25 ದಿನ ಪೂರೈಸಿದ ನಂತರದಲ್ಲಿ ನಮ್ಮನ್ನು ಕರೆದು ಒಂದು ಅಭಿನಂದಿಸಿ ಇಷ್ಟು ಪ್ರೀತಿ ಗೌರವದಿಂದ ನಮ್ಮನ್ನು ಕಾಣ್ತಾ ಇರೋದಕ್ಕೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ನನಗೆ ಹಯಾಗ್ರೀವ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತಹ ರಘುರವರು, ಮೇಡಮ್ ನಾನು ಒಂದು ಸಿನಿಮಾ ಮಾಡ್ತೀನಿ, ಮಾಡಿದ ದಿನ ನೀವು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದರು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಸರ್. ಅಂದರೆ ತುಂಬ ಜನ ಕೇಳ್ತಾರೆ, ಹೌದು, ಜರ್ನಿಲಿ ನಾವು ಕೇಳ್ತೀವಿ, ಅವರು ಕೇಳ್ತಾರೆ. ಬಟ್ ಆ ಮಾತನ್ನು ನೆನ್ಪಿಟ್ಕೊಂಡು ಒಂದು ಅವಕಾಶ ಕೊಡೋದಿದೆಯಲ್ಲ. ನಾನು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಾನು ಹಯಾಗ್ರೀವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. ಬಟ್ ಬಂದ ಮೇಲೆ ಒಂದು ರೀತಿಲಿ ತುಂಬಾ ಒಂದು ತಿರುವು ತಗೊಳ್ತು ಸರ್. ಆ ಪಾತ್ರನೂ ಅಷ್ಟೇ, ನೀವು ಹೇಳಿದಾಗೆ ನಿಜ ಜೀವನದಲ್ಲೂ ನಾನು ಹಾಗೇ ಇದ್ದೀನಿ. ಹಯಾಗ್ರೀವ ಸಿನಿಮಾ ಪಾತ್ರನೂ ಕೂಡ ನನಗೆ ತುಂಬ ಹತ್ತಿರ. ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ನಿರ್ದೇಶಕರಾದ ರಘು ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮೆಲ್ಲರ ನೆಚ್ಚಿನ ಸುನೀಲ್ ರಾವ್ ಸರ್ ಅವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ನಿಮ್ಮ ಸೇಮ್ ಗ್ರೇಸ್ ಎನರ್ಜೆಟಿಕ್ ಸುನೀಲ್ ಅವರು, ಸುನೀಲ್ ರಾವ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಯಗ್ರೀವ ಚಿತ್ರತಂಡದ ಪರವಾಗಿ ಈ ಒಂದು ಪ್ರೀತಿಯ ನೆನಪಿನ ಕಾಣಿಕೆ ನಿಮಗೆ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅವರ ಅಮೃತ ಹಸ್ತದಿಂದ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಎರಡು ಮಾತು. ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೆ, ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ, ಮಂಜು ಅವರಿಗೆ, ಸಂಜನಾ ಅವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಕೃಷ್ಣ ಅವರೇ, ಎವ್ರಿಬಡಿ, ಭಾನು, ಆಲ್ ಮೈ ಕಲೀಗ್ಸ್, ಮಾಸ್ಟರ್ ಪ್ರಸಾದ್ಜಿ, ಎಲ್ಲರಿಗೂ, ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಗುರು ಅವರೇ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾ ಈಗ 25 ದಿನಗಳ ರನ್ ಕಂಡಿದೆ, ಯಶಸ್ವಿಯಾಗಿದೆ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಇದೆ. ಅದಕ್ಕೆ ಅಭಿನಂದನೆಗಳು. ಮುಖ್ಯವಾಗಿ ಮಂಜು ಅವರಿಗೆ, ಧನ್ವೀರ್ಗೆ, ಸಂಜನಾ ಅವರಿಗೆ ಆ್ಯಂಡ್ ರಘುಗೆ. ಮೊದಲನೇ ಚಿತ್ರ ಆದರೂ ಈ ಥರ ಒಂದು ವಿಭಿನ್ನವಾದ ಶೀರ್ಷಿಕೆ ಇಟ್ಕೊಂಡು, ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡೋದಕ್ಕೆ ಧೈರ್ಯ ಮಾಡೋದು ದೊಡ್ಡ ವಿಷಯನೇ. ಸೊ ಅದಕ್ಕೆ ರಘು ಕಂಗ್ರಾಟ್ಸ್ ಹೇಳಬೇಕು. ಆ್ಯಂಡ್ ಈ ಥರ ಸೈಕೋ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ. ಈ ಎರಡೂವರೆ ವರ್ಷದ ಹಿಂದೆ ನಾವು ದುಬೈನಲ್ಲಿ ಯಾವುದೋ ಕ್ರಿಕೆಟ್ ಟೂರ್ನಮೆಂಟ್ ಆಡ್ತಾ ಇದ್ದಾಗ ಮಂಜು ಅವರು ಹೀಗೆ ಅಂತ ಹೇಳಿದರು, ಈ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದರಲ್ಲಿ ಮಾಡಬೇಕು ಇದು ಅಂತ. ಈ ಸಿನಿಮಾ ಒಪ್ಕೊಂಡಿದ್ದು ಮಂಜು ಅವ್ರಿಗೋಸ್ಕರನೇ. ಸಿನಿಮಾ ಏನು ಅಂತ ಗೊತ್ತಿರಲಿಲ್ಲ, ಪಾತ್ರ ಏನು ಅಂತ ಗೊತ್ತಿರಲಿಲ್ಲ. ಮಂಜು ಅವ್ರಿಗೋಸ್ಕರ ಈ ಸಿನಿಮಾ ಮಾಡ್ತೀನಿ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೆ. ನಾನು ಆ ಮಾತು ಉಳಿಸ್ಕೊಂಡಿದ್ದೀನಿ. ಒಂದು ಕರಿಯರ್ ಡಿಫೈನಿಂಗ್ ಸಿನಿಮಾ ಆಗುತ್ತೆ, ಒಂದು ಒಳ್ಳೆ ಪಾತ್ರ ಆಗುತ್ತೆ ಅಂತ ಅವರು ಮಾತು ಕೊಟ್ಟಿದ್ರು, ಅದನ್ನು ಅವರು ಉಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಇಂಥ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಿರ್ವಹಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಚ್ಚುಕಟ್ಟಾಗಿ. ನೀವೆಲ್ಲರೂ ಅದನ್ನು ತುಂಬ ಮೆಚ್ಕೊಂಡಿದ್ದೀರಿ. ಮಾಧ್ಯಮದವರು ಎಲ್ಲರೂ ಅದನ್ನು ತುಂಬ ಇಷ್ಟಪಟ್ಟಿದ್ದೀರಿ. ತುಂಬ ಥ್ಯಾಂಕ್ಸ್. ಇನ್ನು ಹೆಚ್ಚು ಏನು ಹೇಳೋಕ್ಕೆ ಇಷ್ಟ ಅಲ್ಲ. ಧನ್ವೀರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಕರಿಯರ್ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್. ಇನ್ನೂ ಹೆಚ್ಚೆಚ್ಚು ಎತ್ತರಕ್ಕೆ ಬೆಳೀತಾ ಇರಿ ಅಂತ ನನ್ನ ಆಶಯ, ನನ್ನ ಹಾರೈಕೆಗಳು, ಶುಭ ಹಾರೈಕೆಗಳು. ನಿಮಗೆ ಒಳ್ಳೆಯದಾಗಲಿ. ಸಂಜನಾ ಅವರೇ, ನಿಮಗೂ ಅಷ್ಟೇ. ಯು ಗೈಸ್ ಲುಕ್ ಗ್ರೇಟ್ ಟುಗೆದರ್ ಆಸ್ ಅ ಪೇರ್. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮಿಂದ ಬರಲಿ ಅಂತ ಆಶಿಸ್ತೇನೆ. ಮತ್ತೊಮ್ಮೆ ಫಸ್ಟ್ ಆ್ಯಂಡ್ ಲಾಸ್ಟ್ ರೀಸನ್, ಮಂಜು ಅವರಿಗೆ ಇದು ಹೀಗೆ ನಡೆಸ್ತಾ ಇದೆ. ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ನಾವು ಪ್ರೈವೇಟಲ್ಲಿದ್ದಾಗ ತುಂಬ ಮಾತಾಡ್ತೀವಿ, ಎಲ್ಲರ ಮುಂದೆ ಹೇಳೋದೆ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರೀತಿಯ ಅಭಿನಂದನೆಗಳು. ನಮ್ಮ ಹಯಗ್ರೀವ ಚಿತ್ರದ ನಿರ್ದೇಶಕರು ದಯವಿಟ್ಟು ಬರಬೇಕು. ಶ್ರೀಯುತರಾದಂಥ ರಘು ಕಂಡ ಅಂತ ನಾವೆಲ್ಲರೂ ಕೇಳಿದ್ದೀವಿ. ಸೊ ರವಿಯ ಸೂರ್ಯನ ಕಿರಣಕ್ಕೆ ಬೀಳ್ದಲ್ಲಿರೋ ವಸ್ತುಗಳು ಎಷ್ಟೊಂದು ಇರುವಂತೆ, ಆದರೆ ಕವಿಯ ಅಂತರಾಳದ ಮನಸ್ಸಿಗೆ ಬೀಳ್ದಲ್ಲಿರುವಂಥ ವಸ್ತುಗಳು ಇಲ್ವೇ ಇಲ್ವಂತೆ. ಇಲ್ಲಿ ನಮ್ಮ ಕವಿರತ್ನ, ಕನ್ನಡದ ಕವಿರತ್ನ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರಿದ್ದಾರೆ. ಅವರಿಗೆ ಪ್ರೀತಿಯ ಆದರದ ಸ್ವಾಗತವನ್ನು ಕೋರ್ತಾ, ಸರ್ ಒಂದೆರಡು ಮಾತು. ನಿಮ್ಮ ಚಿತ್ರ 25 ದಿನದ ಯಶಸ್ಸಿನ ಹಾದಿ ತುಳಿದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಎಲ್ಲರಿಗೂ ಧನ್ಯವಾದ. ಮಾಧ್ಯಮ ಮಿತ್ರರಿಗೆ, ಯೂಟ್ಯೂಬ್, ಡಿಜಿಟಲ್ ಮೀಡಿಯಾ ಎಲ್ರಿಗೂ ಥ್ಯಾಂಕ್ ಯು.
ನನಗೆ ಅವಕಾಶ ಕೊಟ್ಟಂಥ ಸಮೃದ್ಧಿ ಮಂಜುನಾಥ್ ಸರ್ಗೂ ಧನ್ವೀರ್ ಸರ್ಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಥೆನ ಕೇಳಿ ಎಕ್ಸಾಕ್ಟಾಗಿ ಒಪ್ಕೊಂಡಂಥ ಸುನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಸಂಜನಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ರವಿವರ್ಮ ಮಾಸ್ಟರ್ಗೆ, ಅಶ್ವಿನಿ ಮೇಡಮ್ಗೆ, ಸಂಗೀತ ಮೇಡಮ್, ವಿಶ್ವನಾಥ್ ಸರ್, ಕೃಷ್ಣ ಬಾಲ ಸರ್, ಕೀರ್ತಿ ಬಾಣ ಸರ್, ಆ ಡೈರೆಕ್ಟ್ರು ಅರ್ಜುನ್ ಮಾಸ್ಟರ್, ಡಿಫ್ರೆಂಟ್ ಗಾನೆ ಸರ್, ಭಾಸ್ಕರ್ ಶೆಟ್ಟಿ, ನಾಗೇಂದ್ರ ಪ್ರಸಾದ್ ಸರ್, ಎಲ್ರಿಗೂ ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್ಸು ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೇಣು, ಚೇತನ್ ಸೇತ್, ನವೀನ್, ರವಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ರೈಟರ್ ಆದಂಥ ಶೈಲೇಶ್ ರಾಜ್, ನಮ್ಮ ಚೇತನ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಅಭಿನಂದನೆಗಳು. ಎಸ್, ಈಗ ಸಿನಿಮಾದ ಹೀರೋಯಿನ್ನು, ನಮ್ಮ ಕನ್ನಡದ ಮುದ್ದಾದ ನಾಯಕಿ, ಜೋರಾದ ಚಪ್ಪಾಳೆಯವರಿಗೆ ಸಂಜನಾ ಆನಂದ್ ಅವರಿಗೆ ಇರುವ ಚಿತ್ರದ ದ ಬ್ಯೂಟಿಫುಲ್ ಲಕ್ಕಿ ಚಾಮ್. ಸೊ ಇವರಿಗೆ ಈ ಒಂದು ಪ್ರೀತಿಯ ಅಭಿನಂದನೆಯ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇನ್ನು ಹಲವಾರು ಚಿತ್ರಗಳು ಅವರಿಗೆ ಸಿಗಲಿ, ನಮ್ಮ ಇಡೀ ದೇಶದಾದ್ಯಂತ ಹೆಸರು ಮಾಡುವಂಥ ಹೆಸರು ಕೀರ್ತಿ ನಿಮ್ಮದಾಗಲಿ, ಸಮೃದ್ಧಿ ಬರಲಿ ಅಂತ ಹೇಳಿ ಸಮೃದ್ಧಿ ಸರ್ ಅವರ ಅಮೃತ ಹಸ್ತದಿಂದ ಈ ನೆನಪಿನ ಕಾಣಿಕೆನ ತಗೊಳ್ತಾ ನಿಮ್ಮ 2 ಮಾತು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ತುಂಬ ಖುಷಿ ಆಗುತ್ತೆ. ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಷ್ಟೇ ಇವೆಂಟ್ಸ್ ಮಾಡಿದ್ರು ಸಕ್ಸಸ್ ಇವೆಂಟ್ ಮಾಡ್ತಿರೋದು ಇನ್ನೂ ಜಾಸ್ತಿ ಖುಷಿ ಕೊಡ್ತಾ ಇದೆ. ತುಂಬ ಕಡಿಮೆ ಸಿನಿಮಾಗಳಿಗೆ ಈ ಥರ ಸಕ್ಸಸ್ ಇವೆಂಟ್ಸ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದರಲ್ಲಿ ನಮ್ಮ ಹಯಗ್ರೀವ ಇವತ್ತು 25 ದಿನ ಕಂಪ್ಲೀಟ್ ಮಾಡೋದು ತುಂಬ ತುಂಬ ಖುಷಿ ಇದೆ. ಇದರಲ್ಲಿ ನಂಗೆ ಜಾಸ್ತಿ ಖುಷಿ ಕೊಡೋ ವಿಷಯ ಏನಂದರೆ, ಸಿನಿಮಾ ನೋಡಿರೋ ಪ್ರತಿಯೊಬ್ಬರು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾಲಿ ರೀಲ್ಸ್ ಆಗಿರ್ಬೋದು, ಪೋಸ್ಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಯೂಶಲಿ ಓದ್ತೀನಿ ರಿವ್ಯೂಸ್ಗೋಸ್ಕರ. ಒಂದು ನೆಗೆಟಿವ್ ಕಮೆಂಟ್ ನಾನು ನೋಡಿಲ್ಲ. ಪ್ರತಿಯೊಬ್ಬರು ಸಿನಿಮಾ ತುಂಬ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿ ಬರೆದು ಹಾಕಿದ್ದಾರೆ. ಸೊ ಇಟ್ ಗಿವ್ಸ್ ಮೀ ಲಾಟ್ ಆಫ್ ಹ್ಯಾಪಿನೆಸ್ ನಮ್ಮ ಸಿನಿಮಾ ಈ ಥರ ಗೆದ್ದಿರೋದು. ಅಫ್ಕೋರ್ಸ್ ಮೇನ್ ರೀಸನ್, ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ರಘು ಅವರೇ, ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಧನ್ವೀರ್ ಆ್ಯಂಡ್ ಮೈ ಹೋಲ್ ಕಾಸ್ಟಿಂಗ್ ಕ್ರೂ. ಸುನಿಲ್ ಸರ್, ಅಫ್ಕೋರ್ಸ್ ಥ್ಯಾಂಕ್ ಯು ಸೋ ಮಚ್. ಯು ಆ್ಯಡೆಡ್ ಗ್ರೇಟ್ ವ್ಯಾಲ್ಯೂ. ಸಿನಿಮಾ ರಿಲೀಸ್ ಆದಮೇಲೆ ನಿಮಗೆ ಗೊತ್ತಿದೆ, ಎವ್ರಿಬಡಿ ಇಸ್ ಬೀನ್ ಟಾಕಿಂಗ್ ಅಬೌಟ್ ಯು. ಸೊ ಥ್ಯಾಂಕ್ ಯು ನನ್ನ ಇಡೀ ಕಾಸ್ಟ್ ಆ್ಯಂಡ್ ಕ್ರೂಗೆ ಫಾರ್ ಮೇಕಿಂಗ್ ಹಯಗ್ರೀವ ಹ್ಯಾಪಿ. ಆ್ಯಂಡ್ ನಮ್ಮ ಜನರಿಗೆ ನಮ್ಮ ಹಯಗ್ರೀವ ಗೆಲ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಯಾವಾಗಲೂ ಈ ಮುದ್ದಾದ ನಗು ನಿಮ್ಮ ಮುಖದ ಮೇಲೆ ಯಾವಾಗಲೂ ಇರಲಿ ಅಂತ ಆಶಿಸ್ತಾ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸಂಜನಾ ಅವರೇ. ಆ್ಯಂಡ್ ಎಸ್, ಈಗ ಗತ್ತು ಗಮ್ಮತ್ತು ವೇದಿಕೆ ಮೇಲೆ ಬರುವ ಚಪ್ಪಾಳೆಯೊಂದಿಗೆ ಪ್ರೀತಿಯ ಆದರದ ಅನಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸ್ವಲ್ಪ ಸೌಂಡ್ ಬರಬೇಕಪ್ಪ, ನನಗೆ ವಿಸಿಲ್ಲು ಸೌಂಡು ಎಲ್ಲ ಕೇಳಿಸ್ಬೇಕು. ಕಲಾವಿದರಿಗೆ ವಿಸಿಲ್ಲು ಸೌಂಡು ಇಲ್ಲ ಅಂದರೆ ಅದೇ ಒಂದು ಆಧಾರ ಅಲ್ವಾ? ಎಸ್ ಸರ್. ಸೊ ಕೊನೆಯಲ್ಲಿ ಮಾತಾಡ್ಸೋಣ ನಮ್ಮ ಸರ್ನ. ಸೊ ಈಗ ವೇದಿಕೆ ಮೇಲೆ ಜೊತೆಗೆ ನಮ್ಮ ಕನ್ನಡದ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಮತ್ತು ಸಂಗೀತ ಅನಿಲ್ ಅವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. 25 ದಿನಗಳ ವಿಜಯೋತ್ಸವ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಅರ್ಜುನ್ ಮಾಸ್ಟರ್ ದಯವಿಟ್ಟು ಬರಬೇಕು. ರವಿ ವರ್ಮ ಸರ್ 1 ನಿಮಿಷ ಅಲ್ಲೇ ಇರಬೇಕು. ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಅಲ್ಲೇ ಇರಬೇಕು. ಅರ್ಜುನ್ ಮಾಸ್ಟರ್ ದಯವಿಟ್ಟು ಬರಬೇಕು. ಡಿಫ್ರೆಂಟ್ ಡ್ಯಾನಿ ಸರ್ ದಯವಿಟ್ಟು ಬರಬೇಕು. ಸರ್ ಬನ್ನಿ ಮ್ಯಾಮ್, ಅಲ್ಲೇ ಇರಬೇಕು 1-2 ನಿಮಿಷ. ಸೊ ನಮ್ಮ ಎಲ್ಲ ಕಲಾವಿದರು ನಿಮ್ಮ 1-2 ಮಾತುಗಳ ಮುಖಾಂತರ 25 ದಿನಗಳ ವಿಜಯೋತ್ಸವಕ್ಕೆ ಮತ್ತಷ್ಟು ರಂಗನ್ನ ಮೆರುಗನ್ನ ತಂದುಕೊಡ್ಬೇಕು. ಮೊದಲಿಗೆ ನಮ್ಮ ರವಿ ವರ್ಮ ಸರ್ ಅವರ ಕಡೆಯಿಂದ. ಎಲ್ರಿಗೂ ನಮಸ್ಕಾರ.
2026 ಹಯಗ್ರೀವ 25 ದಿನಗಳ ಸತತ ಪೂರೈಸಿದೆ. ನಿಜ ಹೇಳಬೇಕಂದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಏನಂತ ಹೇಳ್ಬೇಕಂದ್ರೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂಥ ಒಂದು ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ. ಬಟ್ ಈ ಥರ ಗುರುತಿಸಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನ ಈ ಒಂದು ಸಂಭ್ರಮ ಆಚರಣೆಯನ್ನು ನೋಡೋದೇ ಒಂದು ಖುಷಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಹಿಂಗೆ ಒಳ್ಳೆಯದಾಗಲಿ, ಭಗವಂತ ಇನ್ನೂ ಯಶಸ್ಸು ಕೊಡಲಿ, ನಿಮ್ಮ ನೆಕ್ಸ್ಟ್ ಸಿನಿಮಾನು ಒಂದು ದೊಡ್ಡ ಯಶಸ್ಸು ಮಾಡಲಿ ಅಂತ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಧನು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಘು, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿಗೆ ತುಂಬ ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ ಯು. ಸುನೀಲ್ ಅವರೇ ಥ್ಯಾಂಕ್ ಯು. ಸಂಜನಾ ಅವರೇ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಒಂದು 20 years ಹಿಂದೆ ನಾವೆಲ್ಲ ಅವಾಗೆಲ್ಲ 100 days, 175 days, 150 days ಅಂತ ತಗೋತಾಯಿದ್ದು. ನಿಜವಾಗ್ಲೂ ಮಂಜು ಸರ್, ಯಾಕಂದರೆ ತುಂಬ ಅಪರೂಪ. ಫಸ್ಟ್ ಸಿನಿಮಾ ನೀವು ಒಂದು ಒಳ್ಳೆ ಥರದ್ದು ನಮಗೆಲ್ಲರೂ ಇದು ಮಾಡಿದ್ದೀರ, ಒಳ್ಳೇದಾಗಲಿ. ಧನ್ಯವಾದ ಸರ್. ನಿಜವಾಗ್ಲೂ ನಿಮ್ಮ ಆಕ್ಷನ್ಸ್ ಎಲ್ಲ ನಾನು ತುಂಬಾ ಖುಷಿ ಪಟ್ಟೆವು. ನನ್ನ ಶಾರ್ಟು ತುಂಬ ಚೆನ್ನಾಗಿ ಮಾಡ್ತೀರಾ. ಇಲ್ಲ, ನೀವು ಚೆನ್ನಾಗಿ ಮಾಡ್ತೀರಾ. ರಘು ಸರ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾ. ಆಲ್ ದ ಬೆಸ್ಟ್, ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು ನಮಸ್ತೆ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಡೈರೆಕ್ಟ್ರು ಇದು ಸಕ್ಸಸ್ ಪಾರ್ಟಿ ಅಂತ ಕರೆದ್ರು, ಪಾರ್ಟಿ ಇದೆ ಅಂತ ಬಂದೆ. ಶೀಲ್ಡ್ ಕೊಟ್ಟಿದ್ದಾರೆ. ನಾವು ಈ ಜನ್ರೇಷನ್ ನಮಗೆಲ್ಲ ಇದೆಲ್ಲ ಗೊತ್ತಿಲ್ಲ, ಹಿಟ್ ಆದರೆ ಹಿಟ್ ಅಷ್ಟೇ. ಇದೇ ಫಸ್ಟ್ ಟೈಮ್ ಒಂದು 25 days ಶೀಲ್ಡ್ ತಗೋತಾ ಇದ್ದೀನಿ, ಖುಷಿ ಇದೆ. ಮಂಜುನಾಥ್ ಸರ್, ನಿಮ್ಮ ಸಕ್ಸಸ್ ಹೀಗೆ ಫಾಲೋ ಆಗ್ತಾನೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಂಗೀತ ಮ್ಯಾಮ್, ನಿಮ್ಮ 2 ಮಾತು. ಎಲ್ರಿಗೂ ನಮಸ್ಕಾರ. ಇಡೀ ತಂಡಕ್ಕೆ ಅಭಿನಂದನೆಗಳು. ತುಂಬ ಖುಷಿ ಆಗ್ತಿದೆ. ನಾನು ರಘುಗೆ ಹಾರೈಸ್ತಿದ್ದೆ. ತುಂಬ ಒಳ್ಳೆ ಡೈರೆಕ್ಟ್ರು, ತುಂಬ ಇಷ್ಟ ಆಯಿತು ರಘು ಜೊತೆ ಕೆಲಸ ಮಾಡಿದ್ದು. ನಾನು ಪ್ರೊಡ್ಯೂಸರ್ನ ನೋಡಿರಲಿಲ್ಲ, ಶೂಟಿಂಗ್ ಸ್ಪಾಟಿಗೆ ಬರ್ತಾರೆ ನೀವು, ಅದಕ್ಕೆ ಹಾಗಾಗಿ. ಬಟ್ ನಾನು ಪರಿಚಯ ಇದ್ದಿದ್ದೆ ಅಂದರೆ ನಾನು ವರ್ಕ್ ಮಾಡಿದ್ದೆ ರಘು ಜೊತೆ. ರಘುಗೆ ಹಾರೈಸ್ತಿದ್ದೆ ತುಂಬ ಒಳ್ಳೆಯದಾಗಲಿ ಅಂತ. ಖುಷಿ ಆಗ್ತಿದೆ, ಹೆಮ್ಮೆ ಅನಿಸ್ತಿದೆ. ಇನ್ನೂ ಹೆಚ್ಚಿನ ಸಿನಿಮಾ ಹೀಗೆ ನೀವು ಮಾಡೋ ಸಿನಿಮಾ ಎಲ್ಲ ಸಕ್ಸಸ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಮಂಜು ಸರ್, ತುಂಬ ಚೆನ್ನಾಗಿದೆ ನಿಮ್ಮ ಪ್ರೊಡಕ್ಷನ್ ಹೌಸ್, ತುಂಬ ಖುಷಿ ಆಯಿತು. ಹೀಗೆ ನಿಮ್ಮ ತಂಡದಿಂದ ಬರೋಂಥ ಎಲ್ಲ ಸಿನಿಮಾಗಳಿಗೂ ಸಕ್ಸಸ್ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋ ದಯವಿಟ್ಟು ನಿಂತ್ಕೋಬೇಕು, ಒಂದೇ ಒಂದು ಗ್ರೂಪ್ ಫೋಟೋಗೆ. ಎಲ್ಲರೂ ಸರ್ ನೀವು. ಥ್ಯಾಂಕ್ ಯು, ಧನ್ಯವಾದ. ಸೊ ಎಸ್, ಈಗ ನಮ್ಮ ಕನ್ನಡ ಚಿತ್ರಕ್ಕೆ ಹಲವಾರು ಗೀತೆಗಳನ್ನು ಕೊಟ್ಟಿರುವಂಥ ಕನ್ನಡದ ನಮ್ಮ ಸ್ಯಾಂಡಲ್ವುಡ್ನ ಕವಿರತ್ನ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ನಮ್ಮ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ ಪ್ರೀತಿಯ ವಿಶೇಷವಾಗಿ ನಮ್ಮ ಕವಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವರು ಬರೀ ಸಿನಿಮಾಗೆ ಮಾತ್ರ ಕವಿಗಳಾಗಿಲ್ಲ, ನಮ್ಮನ್ನು ರಾಜಕಾರಣ ಕೂಡ ಕವಿಗಳಾಗಿಲ್ಲ. ಯಾವುದೇ ಸಿಚುವೇಶನಲ್ಲಿ ಇವರು ಸ್ಪೀಚ್ ಮಾಡ್ತೀವಿ, ಕಂಟೆಂಟ್ ಬೇಕು ಅಂತಂದರೆ ಜಸ್ಟ್ ಸೆಕೆಂಡ್ಸಲ್ಲಿ ಇವರು ಇದು ಕಳಿಸಿ ಕಂಟೆಂಟ್ ಮಾತಾಡೋದು ಕಳಿಸ್ತಾರೆ. ಆ್ಯಕ್ಚುಲಿ ಇಂಥವನ್ನ ಪಡೆದಿರೋದು ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಅದೃಷ್ಟವಂತರು ಅಂತ ಹೇಳ್ಬೋದು. ನನ್ನ ಸಿನಿಮಾದ ಬೃಂದವಿಹಾರ ಇದರಲ್ಲಿ 4 ಸಾಂಗ್ ಬರೆದಿದ್ದಾರೆ. ಅದು ನೆಕ್ಸ್ಟ್ ಬರೋ ಸಾಂಗ್ಸ್ ಯಾವ ಲೆವೆಲ್ ಇದೆ ಅಂದರೆ ಆ ಲೆವೆಲ್ಲು ಇದೆ. ಒಂದು ಸಾಂಗ್ನ 1.5 month ತೊಗೊಂಡಿದ್ದಾರೆ ಒಂದು ಸಾಂಗ್ ಬರೆಯೋಕ್ಕೆ. ಸೊ ಆ ಥರ ಒಂದು ಕವಿಗಳು ಗೊತ್ತಿಲ್ಲ ಅವ್ರಿಗೆ ಯಾಕೆ ಹಿಂಗೆ ಹಾಕಂತ ತಕ್ಷಣ ಮುಗಿದ ಕತೆ. ಸೊ ಆ ಲೆವೆಲ್ ಕತೆ ಬರೀತಾರೆ. ಫ್ಲೈಟಲ್ಲಿ ಕೂತ್ಕೊಂಡಿದ್ದೀನಿ ಅಣ್ಣ ಈ ಸಾಂಗ್ ಹಿಂಗೆ ಅಂದರೆ ಹೆಂಗೆ ಮಂಜಣ್ಣ ಸ್ವಲ್ಪ ಕೊಡುವ ಸ್ವಲ್ಪ ಇದು ಹಿಂಗೆ ಹಾಕ್ಬಿಡಿ ಹಿಂಗಂದು ಸಾಂಗ್ ಬಂದು ನಿಂಗೇನು ಬೇಕಿತ್ತ ಮಗನೇ ಸಾಂಗ್ ಕೇಳಿಸ್ತಾ ಇದೆ ನನಗೀಗ. ಅದೆಲ್ಲ ಅರ್ಧ ಕಟ್ ಮಾಡ್ಬಿಡ್ರಪ್ಪ ದಯವಿಟ್ಟು. ಅವ್ರು ಹೇಳ್ತಾ ಇರೋದು ಅದಕ್ಕೆ ಗೊತ್ತಾ, ನೀನು ಇನ್ನೇನೋ ಅನ್ಕೊಂಬಿಟ್ಟಾರ ಆಮೇಲೆ. ಆ್ಯಕ್ಚುಲಿ ಹೊಸ ರಾಜಕಾರಣಿ ನಾನು, ಹೇಗೆ ಸ್ಪೀಚ್ ಮಾಡ್ಬೇಕಂತ ಕಲ್ಸ್ಕೊಟ್ಟಿದ್ದು ನನ್ನ ಗುರುಗಳು. ಆನೆಸ್ಟ್ಲಿ ಎಂಥ ಸಿಚುವೇಶನ್ಲಿ ಹ್ಯಾಂಡಲ್ ಮಾಡೋಕ್ಕೆ ಕಂಟೆಂಟ್ ಕೊಡೋದು ನಮ್ಮ ನಗಣ. ಆ ಪ್ರೀತಿ ಹಂಗೆ ಇರಲಿ. ಸಿನಿಮಾ ಇಂಡಸ್ಟ್ರಿನ ಇನ್ನೂ ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ಉಳಿಸ್ಕೊಂತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಂಜಣ್ಣ ಪ್ರೀತಿಯಿಂದ ಎಲ್ಲ ಹೇಳಿಬಿಟ್ರು, ಸಂತೋಷ.
ಏನು ಮಾತಾಡೋಕ್ಕೇನಿಲ್ಲ, ಎಲ್ಲ ತುಂಬ ಸುನೀಲಾಗಿ ಎಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಅದೇ ಒಂದು ಶೀಲ್ಡ್ ತಗೊಳ್ಳೋದು ಅಂತಂದರೆ ಅದು ಒಂದು ಖುಷಿ ಇತ್ತು. ಭಾಳ ಹಿಂದೆ ಇದ್ದ ಖುಷಿಗಳು ಅನೇಕ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ಇವತ್ತು 25 ದಿವಸದ ಒಂದು ಶೀಲ್ಡ್ ತಗೊಳ್ಳೋದು ಅಂದರೆ ಅದು ಮುಂದಿನ ಜನ್ರೇಷನ್ಗೆ ಇಂಥ ಖುಷಿಗಳು ಉಳಿಬೇಕು ಅಂತಂದರೆ ಸಿನಿಮಾಗಳು ಉಳಿಬೇಕು, ಸಿನಿಮಾಗಳು ನಿರ್ಮಾಪಕರು ಉಳಿಬೇಕು, ಕಲಾವಿದರುಗಳಿಗೆ ಬೆಂತಕ್ಕಂಥದ್ದು ಜನ ಜಾಸ್ತಿ ಆಗಬೇಕು. ಕನ್ನಡ ಸಿನಿಮಾದ ಪರಿಸ್ಥಿತಿ ಇವತ್ತು ಎಲ್ರಿಗೂ ಗೊತ್ತಿರೋಂಥದ್ದೇ. ಆದರೆ ಇನ್ನಾದರೂ ನಾವು ಇನ್ನಷ್ಟು ಚೇತರಿಸ್ಕೋಬೇಕು. ನಾವು ದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾಗಳು ದೊಡ್ಡ ಲೆಕ್ಕದಲ್ಲಿದೆ. ಆದರೆ ನಮ್ಮ ನೆಲದ ಕಥೆಯ ಸಿನಿಮಾಗಳು, ಹಿಂದೆಯಿಂದ ನಾವು ಮಾಡ್ತಿದ್ದಂಥ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾಗಳು, ಈ ಸಿನಿಮಾಗಳನ್ನು ಕೂಡ ಜನ ಕೈ ಹಿಡಿದು ಎತ್ತಬೇಕಾಗಿದೆ. ಅದಕ್ಕೊಂದು ನಿದರ್ಶನ ಇವತ್ತು ಹಯಗ್ರೀವ. ನನಗೆ ರಘು ಅವರು ಕತೆ ಹೇಳಿದಾಗ ಅದೇನು ತಲೆ ತೆಗೆದು ತುಂಬ ಟಿಪಿಕಲ್ ಆಗಿತ್ತು ಕತೆ. ಅದೇ ಇದನ್ನು ಸಿನಿಮಾ ಮಾಡ್ತಿದ್ದಾರೆ. ಯಾರು ಮಾಡಿದ್ದಾರೆ ಅಂದರೆ ಮಂಜಣ್ಣ. ಅದಾದರೆ ಮಂಜಣ್ಣ ಇಂಥದ್ದೇ ಯೋಚನೆ ಮಾಡೋದು. ನಿಮಗೆ ಮುಂದಿನ ಸಿನಿಮಾ ಇನ್ನೂ ದೊಡ್ಡ ಸರ್ಪ್ರೈಸಿಂಗ್ ಸಿನಿಮಾ ಆಗುತ್ತೆ. ಹಯಗ್ರೀವ ಹೇಗೆ ನಿಮ್ಮೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇತ್ತೋ, ಮುಂದಿನ ಸಿನಿಮಾ ಕೂಡ ಆ ಥರದ ಸಿನಿಮಾ ಆಗುತ್ತೆ. ಒಳ್ಳೆಯದಾಗಲಿ ಮಂಜಣ್ಣನಿಗೆ. ಅವರು ರಾಜಕೀಯವಾಗಿ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳೀತಾ ಇರಲಿ. ಅದರ ಜೊತೆಗೆ ಕನ್ನಡ ಸಿನಿಮಾಗಳನ್ನು ಇನ್ನಷ್ಟು ನಿರ್ಮಾಣ ಮಾಡ್ತಾನೆ ಇರಲಿ ಸದಾ ಅಂತ ಆಶಿಸ್ತೀನಿ. ಅವರು ಹಿಂದೆ ಮಾಡಿದ 2 ಸಿನಿಮಾಗಳು, ಆ 2 ಸಿನಿಮಾದಲ್ಲೂ ಹಾಡು ಬರೆದಿದೆ. ಇದು 3ನೇ ಸಿನಿಮಾ, ಇದರಲ್ಲೂ ಹಾಡು ಬರೆದಿದ್ದೀನಿ. 4ನೇ ಸಿನಿಮಾಲ್ಲೂ ಬರೆದಿದ್ದೀನಿ, ಬರೀತಾನೆ ಇರ್ತೀನಿ. ನಿಮ್ಮ ಪ್ರೀತಿ ಹಾಗೆ ಇರಲಿ. ಮತ್ತು ಧನ್ವೀರ್ ಸಂಜನಾ ಕಾಂಬಿನೇಷನ್ನು ಹಿಂದಿನ ಸಿನಿಮಾದಲ್ಲಿ ಒಂದು ಹಾಡು ಭಾಳ ಪಾಪ್ಯುಲರ್ ಆಗಿತ್ತು. ನಾನು ಧನ್ವೀರ್ ಬೆಳವಣಿಗೆ ನೋಡ್ತಾನೆ ಬರ್ತಾ ಇದ್ದೀನಿ. ಸಿನಿಮಾಯಿಂದ ಸಿನಿಮಾಗೆ ಕಲಾವಿದ ಮಾಡ್ತಾನೆ ಅನ್ನೋದು ಪ್ರೂವ್ ಆಗ್ತಾ ಇದೆ. ಈ ಸಿನಿಮಾದಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಧನ್ವೀರ್ ಅಂಡ್ ಸಂಜನಾಗೂ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದೀರಿ. ಒಳ್ಳೆಯದಾಗಲಿ. ಎಲ್ಲ ಟೆಕ್ನಿಷಿಯನ್ಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇದು 25ನೇ ದಿವಸದ ಏನು ಶೀಲ್ಡ್ ತೊಗೊಂಡಿದ್ವಿ, ಮುಂದಿನ ದಿನಗಳಲ್ಲಿ ಮಿನಿಮಮ್ 100 ದಿವಸದ ಶೀಲ್ಡ್ ತಗೊಳ್ಳೋಂತಾಗಲಿ ಕನ್ನಡಕ್ಕೆ ಅಂತ ಆಶಿಸ್ತಾ ನಿಮ್ಮೆಲ್ಲರ ಪ್ರೀತಿ ಇರಲಿ. ನಮಸ್ಕಾರ ಸರ್. ಪ್ರೀತಿಯ ಅಭಿನಂದನೆಗಳು ತಮಗೆ. ಈಗ ವೇದಿಕೆಯ ಮೇಲೆ ನಮ್ಮ ಚಿತ್ರತಂಡದ ಶ್ರೀಯುತರಾದಂಥ ಕೃಷ್ಣ ಹೆಬ್ಬಾಳೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತು ಕೀರ್ತಿ, ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಅಭಿನಂದನೆಗಳು ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ. ಮೊದಲಿಗೆ ಕೃಷ್ಣ ಹೆಬ್ಬಾಳೆ ಸರ್ ಅವರು ದಯವಿಟ್ಟು ಮುಂದೆ ಬರಬೇಕು. ಶ್ರೀಯುತ ಪ್ರಭಾಕರ್ ಸರ್ ದಯವಿಟ್ಟು ಬರಬೇಕು ಸ್ಟೇಜ್ ಮೇಲೆ. ಪ್ರಭಾಕರ್ ಸರ್ ಅವರು ದಯವಿಟ್ಟು, ಭಾಸ್ಕರ್ ಸರ್ ಅವರು ದಯವಿಟ್ಟು ಬರಬೇಕು. ಎಸ್. ಸೊ ಅಶ್ವಿನ್ ಆಸನ್ ಸರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆ್ಯಂಡ್ ಎಸ್, ಕೃಷ್ಣ ಹೆಬ್ಬಾಳೆ ಸರ್ ಅವರು ನಮ್ಮೆಲ್ಲರನ್ನ ಪ್ರತಿನಿತ್ಯ ಮನರಂಜಿಸ್ತಾರೆ. ಜೊತೆಗೆ ದೊಡ್ಡ ಪರದೆಯಲ್ಲೂ ಸಹ, ನಮ್ಮ ಹಯಗ್ರೀವ ಚಿತ್ರದಲ್ಲೂ ಸಹ ಅವರ ಒಂದು ಪಾತ್ರ 25 ದಿನಗಳ ಯಶಸ್ಸಿನ ಆದಿ. ಶ್ರೀಯುತರ ಭಾಸ್ಕರ್ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಮೂವಿ. ಹಯಗ್ರೀವ ಚಿತ್ರದ ಪರವಾಗಿ ಪ್ರೀತಿಯ ಅಭಿನಂದನೆಗಳು ತಮಗೆ. ಸೊ ಒಂದೆರಡು ಮಾತಾಡಬೇಕು. ಸೊ ಸರ್, ಸ್ಟಾರ್ಟಿಂಗ್ ಫ್ರಮ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಶುಭಾಶಯಗಳು. ತುಂಬ ದಿನಗಳ ನಂತರ ಒಂದು ಚಿತ್ರ ಯಶಸ್ವಿಯಾಗಿ ಅದರದ್ದು ಸಂಭ್ರಮಾಚರಣೆಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ನಟನಾಗಿ ನಾವು ಸಾಕಷ್ಟು ಸಿನಿಮಾದಲ್ಲಿ ಮಾಡ್ತಾ ಇರ್ತೀವಿ. ನಮಗೆ ಪ್ರತಿಯೊಂದು ಸಿನಿಮಾನು ಈ ಥರ ಆಗಲಿ ಅನ್ನೋ ಬಯಕೆ ಇರುತ್ತೆ. ಪ್ರತಿ ಸಿನಿಮಾವನ್ನು ಮಾಡಿದಾಗ
ಆದರೆ ನಮ್ಮ ದುರಾದೃಷ್ಟ ಈ ಥರ ಅವಕಾಶಗಳು ನಮಗೆ ತುಂಬ ಕಮ್ಮಿ ಸಿಕ್ಕೋದು. ಬಟ್ ಅದೃಷ್ಟ ಈ ಸಿನಿಮಾಗೆ ಸಿಕ್ಕಿದೆ. ತುಂಬ ಖುಷಿ ಆಗ್ತದೆ. ನಿರ್ದೇಶಕರಿಗೆ ರಘು, ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಪ್ರೊಡ್ಯೂಸರ್ ಮಂಜುನಾಥ್ ಅವ್ರಿಗೆ ಆ್ಯಂಡ್ ಧನ್ವೀರ್, ಗುಡ್ ಲಕ್. ಸಂಜನಾ, ಗುಡ್ ಲಕ್. ಆಲ್ ದ ಸುನಿಲ್, ಯು ಆರ್ ವಂಡರ್ಫುಲ್ ಕೋ-ಆಕ್ಟರ್ ಟು ವರ್ಕ್ ವಿತ್ ಶೂಟಿಂಗ್ ಸಮಯದಲ್ಲಿ. ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚು ಸಿನಿಮಾಗಳು ಇದೇ ಥರ ಯಶಸ್ಸು ಕಾಣಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ಅವಕಾಶ ಕೊಟ್ಟಂಥ ಮಂಜಣ್ಣ ಸರ್, ನಮ್ಮ ರಘು ಅವರು, ಧನ್ವೀರ್, ಹೋಲ್ ಟೀಮ್. ನನಗೇನು ಇಷ್ಟ, ಏನು ಹೇಳಬೇಕು ಅನಿಸ್ತದೆ ಅಂದರೆ, ಈ ಥರದ್ದು ಸಂಭ್ರಮಗಳೇ ಅಪರೂಪ. ಬಟ್ ಈ ಅಪರೂಪ ಈಗ ಯಾಕಾಗಿದೆ ಅಂದರೆ, ಮಂಜಣ್ಣ ಸರ್ ಅಂತ ವ್ಯಕ್ತಿಗಳೇ ಅಪರೂಪ. ಅವ್ರನ್ನ ನನಗೊಂದು 5 ತಿಂಗಳು ಈಗ ಒಡನಾಟದಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ ಅದ, ಪೊಲಿಟಿಷಿಯನ್ ಅದ, ಪ್ರೊಡ್ಯೂಸರ್ ಅದ, ಈಗ ಆ್ಯಕ್ಟ್ರು ಕೂಡ ಸೇಮ್ ನಗರ ಪ್ರಸಾದ್ ಸರ್ನೇ ಆ್ಯಕ್ಟ್ ಮಾಡ್ಬಿಟ್ಟು ಸಕ್ಕತ್ತಾಗ್ಬಿಡುತ್ತೆ ಟೈಮಿಂಗ್. ಸೊ ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಮಂಜಣ್ಣ ಸರ್ ಅಂತ, ರಘು ಅಂತ, ಧನ್ವೀರ್ ಅಂತ ಅವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ನೆಕ್ಸ್ಟ್ ಸಿನಿಮಾನು ಇಷ್ಟೇ ಆಗುತ್ತೆ. ಅವಕಾಶ ಕೊಟ್ಟಂತ ಆ್ಯಕ್ಟ್ ಮಾಡೋದಂಥ ಎಲ್ಲ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನನ್ನು ಆ್ಯಕ್ಚುಲಿ ಈ ಮೂವಿಗೆ ರೆಫರ್ ಮಾಡಿದ ಅಶ್ವಿನ್. ಸೊ ಫಸ್ಟ್ ಆಫ್ ಆಲ್ ಅಶ್ವಿನ್ಗೆ ಥ್ಯಾಂಕ್ಸ್. ರಘು ಆ್ಯಂಡ್ ಎಲ್ಲ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಷನ್ ಟೀಮ್ಗೆ ನನ್ನ ಥ್ಯಾಂಕ್ಸ್. ಮಂಜು ಸರ್ನ ನಾನು ಮೀಟ್ ಮಾಡಿರಲಿಲ್ಲ, ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಮಾಡೋ ಕೆಲಸ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಇತ್ತೀಚೆಗೆ ಇವರೊಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿದ್ರು ಪಾಂಡಿಚೇರಿಯಲ್ಲಿ. ನಾನು ಅದನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ನಡೆಸಿದ್ರಿ. ಸೊ ಇಂಥವ್ರನ್ನ ಉಳಿಸ್ಕೊಬೇಕು, ಇಂಥವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ನಾವು ಕಲಾವಿದರಾಗಿ ವಿ ವಿಲ್ ಡೂ ಅವರ್ ಬೆಸ್ಟ್. ಸುನಿಲ್ ಬ್ರೋ, ಯು ಡನ್ ಆನ್ ಎಕ್ಸಲೆಂಟ್ ಜಾಬ್. ಸೊ ನಿಮ್ಮ ನಾರ್ಮಲ್ ಇದಕ್ಕಿಂತ ವಿಭಿನ್ನವಾಗಿ ಮಾಡಿದ್ದೀರಾ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಧನ್ವೀರ್ ಸರ್, ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಂಜಣ್ಣ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ JDS ಪಕ್ಷದವ್ರೆ. ತುಂಬ ಖುಷಿ ಆಗುತ್ತೆ ಯುವ ರಾಜಕಾರಣಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟು ಅಭಿರುಚಿ ಇರ್ತಕ್ಕಂಥ ಪ್ರೊಡ್ಯೂಸರ್ ಬರ್ತಾ ಇರೋದು ಒಂದು ಸಿನಿಮಾ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ. ನಮ್ಮ ರಘು ಕುಮಾರ್ ತುಂಬ ಒಳ್ಳೆ ಕಥೆ ಮಾಡಿದರು. ಧನ್ವೀರ್ ಅವರು ತುಂಬ ಚೆನ್ನಾಗಿ ಮಾಡ್ಯಾರೆ. ಫಸ್ಟ್ ಆಫ್ ಆಲ್ ಸುನಿಲ್ ತುಂಬ 15-20 ವರ್ಷದ ಮೇಲೆ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಅವರಿಗೆ. ಎಲ್ಲರಿಗೂ ಒಳ್ಳೆದಾಗಲಿ, ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್ ತಮಗೆ. ನಮ್ಮ ಶ್ರೀನಿವಾಸ ರಾಜು ಸರ್ ಅವರಿಗೆ, ನಿರ್ದೇಶಕರು, ಹಯಗ್ರೀವ ಚಿತ್ರದ 25 ದಿನಗಳ ವಿಜಯೋತ್ಸವದ ಅಂಗವಾಗಿ ನಮ್ಮ ಕರ್ನಾಟಕದ ಅತ್ಯಂತ ಪ್ರಖ್ಯಾತ ನಿರ್ದೇಶಕರುಗಳಾದಂಥ ನಮ್ಮ ಶ್ರೀನಿವಾಸ ರಾಜು ಸರ್ ಅವರಿಗೆ ಮತ್ತು ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ನಮಸ್ಕಾರ. 25 ಡೇಸ್ ಸಿನಿಮಾ ಅಂದರೆ ನಾವೇ ಡೇಸ್ 100 ಡೇಸ್ ಲೆಕ್ಕ. ಬಿಕಾಸ್ 2 ವೀಕ್ಸ್ 3 ವೀಕ್ಸ್ ಟೈಮಲ್ಲಿ 25 ಡೇಸ್ ಅಂದರೆ ಇಟ್ ಈಸ್ ಅ ವೆರಿ ರೇರ್ ಥಿಂಗ್. ಆ್ಯಂಡ್ ನನಗೆ ಪರ್ಸ್ನಲಾಗಿ ಈ ಸಿನಿಮಾ ಲೈಕ್ ಆಗಿದ್ದು ದ ಯೂನಿಕ್ ಕಾನ್ಸೆಪ್ಟ್. ಅಂದರೆ ಇಂಥ ಕಾನ್ಸೆಪ್ಟ್ಸ್ ಯೂಶಲಿ ನಾನು ತುಂಬ ಥಿಂಕ್ ಮಾಡ್ತೀನಿ. ಸೊ ಇಟ್ಸ್ ಇನ್ಫ್ಯಾಕ್ಟ್ ಮೈ ಕೈಂಡ್ ಆಫ್ ಸಿನಿಮಾ. And overall, last time I could say to Dhanvir also, because he acted so subtly. And the actor another is not the Kanela. And the contrast is Sunil sir, because I didn't expect it. And actually, I couldn't recognize something. Then I thought that you were. And in the story is actually screenplay verbatim, the producer should have taste. So, Manju sir taste after accept. Once again ಇಂಥ ಸ್ಟೋರಿ ಚೂಸ್ ಮಾಡಿದ್ರೆ
and particularly cinema executive Mahesh, I want to say congrats from my end because how he worked hard, and editor, the way he edited, and entire team once again congrats. It is a victory of Kannada cinema, what I feel. Thank you. ಧನ್ಯವಾದಗಳು ಸರ್. ನಮ್ಮ ಗುರು ದೇಶಪಾಂಡೆ ಸರ್ ಮತ್ತೊಬ್ಬರು ಪ್ರಖ್ಯಾತ ನಿರ್ದೇಶಕರು, ನಮ್ಮ ಕಾಂಟ್ರವರ್ಸಿ ಸ್ಟಾರ್ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಆದರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್ ನಿಮ್ಮ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮಂಜಣ್ಣ ಸುಮಾರು ವರ್ಷಗಳಿಂದ ಪರಿಚಯ ನಮಗೆ. ಸಿನಿಮಾ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರುವಂಥ ಪೊಲಿಟಿಷಿಯನ್ಸು ಮತ್ತು ಸಿನಿಮಾ ನಿರ್ಮಾಪಕರವರು. ಈ ಪೊಲಿಟಿಕಲ್ ಬ್ಯುಸಿ ಮಧ್ಯದಲ್ಲೂ ದಿನ ಒಂದು ಸಿನಿಮಾ ನೋಡುವಂಥ ನಿರ್ಮಾಪಕರಂದರೆ ನಮ್ಮ ಮಂಜಣ್ಣನೇ. ಅವರಿಗೆ ಒಂದು ಶಾರ್ಟ್ ಫಿಲಮ್ ನೋಡಿ ಅದನ್ನು ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿದೆ ಅಂತಂದರೆ ಎಷ್ಟು ಅಭಿರುಚಿ ಇರಬೇಕು, ಮತ್ತು ಆ ಥರದ್ದೊಂದು ಶಾರ್ಟ್ ಫಿಲಮನ್ನು ನೋಡುವಂಥ ಆ ಹುಡುಕಿ ನೋಡುವಂಥ ನಿರ್ಮಾಪಕರು ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದು, ಮತ್ತು ಕಂಟೆಂಟ್ ವಿಷಯಗಳನ್ನು ನಂಬಿ ಅದನ್ನು ಪ್ರೊಡ್ಯೂಸ್ ಮಾಡೋ ಪ್ರೊಡ್ಯೂಸರ್ಗಳು ತುಂಬ ಮೇಲೆ ಹೋಗಬೇಕು. ಅವರು ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು ಸಿನಿಮಾ ಆದರೂ ಮಾಡ್ತಾ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅವರು ಪ್ರೊಡಕ್ಷನ್ಗೆ ಒಳ್ಳೆಯದಾಗಲಿ, ಇಡೀ ಟೀಮಿಗೆ ಒಳ್ಳೆಯದಾಗಲಿ. ಸಾಕಷ್ಟು ಪರಿಚಯ ಇರುವಂಥ ಕಲಾವಿದರು ಇಲ್ಲೇ ಇದ್ದಾರೆ, ಟೆಕ್ನಿಷಿಯನ್ಸು ಇಲ್ಲೇ ಇದ್ದಾರೆ. ನಮ್ಮ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಆಗಿರೋರು ಅಶ್ವಿನಿನೂ ಇಲ್ಲೇ ಇದ್ದಾರೆ. ತುಂಬ ಸೀನಿಯರ್ ಆ್ಯಕ್ಟರ್ ಸುನಿಲ್ ಅವರು ಇಲ್ಲ ಅವರು 2002 ಬ್ಲಾಕ್ ಬಸ್ಟರ್ ಕೊಟ್ಟಿರುವಂಥ ಹೀರೋ ಅವರು. ಆದರೂ ಈ ಥರದ್ದು ಒಂದು ನೆಗೆಟಿವ್ ಶೇಡ್ ಪಾತ್ರವನ್ನು ಮಾಡಿರೋದು ತುಂಬ ಖುಷಿ ಕೊಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಥರ ಮಲಯಾಳಂಗಳಲ್ಲಿ ನಾವು ತುಂಬ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡ್ತೀವಿ. ಆ ಥರ ಥ್ರಿಲ್ಲರ್ ಸಿನಿಮಾಗಳು ಒಂದು 90s ಇತ್ತು. ಸುನಿಲ್ ಕುಮಾರ್ ದೇಸಾಯಿ ಅವರು ತರ್ಕ, ಉತ್ಕರ್ಷ, ನಿಷ್ಕರ್ಷ ಆ ಥರದ್ದು ಸಿನಿಮಾಗಳನ್ನೆಲ್ಲ ನಾವು ನಮ್ಮ ಪೀರಿಯಡಲ್ಲಿ ನಾವು ಆ ಥರದ್ದು ಸಿನಿಮಾಗಳನ್ನೆಲ್ಲ ಮೆಚ್ಚಿ ನೋಡಿ ಬಂದಿದ್ದೀವಿ. ಇವಾಗ ಮತ್ತೆ ಆ ಥರದ್ದು ಒಂದು ಥ್ರಿಲ್ಲರ್ ಸಿನಿಮಾಗಳ ಟ್ರೆಂಡ್ ಶುರು ಆಗ್ತಾಯಿದೆ. ಜನಗಳು ಈ ಸಿನಿಮಾನ ತುಂಬ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲ ಧನ್ಯವಾದಗಳನ್ನು ಹೇಳೋಣ. ಮತ್ತು ಪ್ರೊಡ್ಯೂಸರು ಮಂಜಣ್ಣ ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಕಾಂಟ್ರವರ್ಸಿ ಸ್ಟಾರ್ ಅಂತ ಹೇಳಿದರು, ಅದನ್ನು ನಾನು ಬೇಡ ಅಂದರೂ ನಾನು ಹುಡ್ಕೊಂಡು ಬರ್ತಾಯಿದ್ದೆ. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಒಬ್ಬ ಮನುಷ್ಯ ಬದಲಾಗೋಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಅದನ್ನು ಬಿಡಲ್ಲ ಅಂದರೆ ಬರ್ತಾಯಿದೆ ಅಂದರೆ ನಾನು ಬಿಡಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಆ ಟೈಮ್ಗಳಲ್ಲಿ, ಆ ಸಿಚುವೇಷನ್ಗಳಲ್ಲಿ, ಆ ಥರದ ಸಂದರ್ಭಗಳಲ್ಲಿ ನಾವು ಬೇಡ ಅಂದರೂ ಕೆಲವು ಸತಿ ನಮಗೆ ಹುಡ್ಕೊಂಡು ಬರುತ್ತೆ. ಮತ್ತು ಅದನ್ನು ಫೇಸ್ ಮಾಡುವಂಥ ತಾಕತ್ತಿರೋರಿಗೆ, ಆ ಫೇಸ್ ಮಾಡುವಂಥವ್ರಿಗೆ ಬರುತ್ತೆ ಅಂದರೆ ಅದನ್ನು ಫೇಸ್ ಮಾಡೋ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ ಅಂತ ಅರ್ಥ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲವನ್ನ ಅವರು ತಮ್ಮ ಎದುರ ಮೇಲೆ ಹೊತ್ಕೊಂಡು ಅತ್ಯುತ್ತಮವಾಗಿ ನಿಭಾಯಿಸಿದ್ದಾರೆ. ಮತ್ತು ಅನಿಲ್ ವೈಭವ್ ಸರ್ ಅವರು ದಯವಿಟ್ಟು ಬರಬೇಕು. ಮುರಳಿ ಸರ್ ಎಸ್ ಇದ್ದಾರೆ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಗೌಡ ಸರ್ ಅವರಿಗೆ ಪ್ರೀತಿಯ ಆದರದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು. ಮತ್ತು ಎಡಿಟರ್ ಕೆ ಪ್ರಕಾಶ್ ಸರ್ ದಯವಿಟ್ಟು ಬರಬೇಕು. ಎಫೆಕ್ಟ್ಸ್ ಆ್ಯಂಡ್ DTS ರಾಜನ್ ಸರ್ ದಯವಿಟ್ಟು ಬರಬೇಕು. ಸೊ ನಮ್ಮ ಮದಗಜ ಮಹೇಶ್ ಸರ್ ಅವರು ಈ ಒಂದು ಸಂಪೂರ್ಣವಾದ ಚಿತ್ರದ ಮಾರ್ಕೆಟಿಂಗ್ ಅನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಅಚ್ಚುಕಟ್ಟಾಗಿ ನಿಭಾಯಿಸಿ 25 ವಿಜಯೋತ್ಸವ ಈ ಒಂದು ಯಶಸ್ಸಿನ ದಿನಗಳಲ್ಲಿ ಅವರು ತಮ್ಮದೇ ಆದ ಛಾಪನ್ನ ಮೂಡಿಸಿ ಭಾಗವಹಿಸಿದ್ದಾರೆ. ಪ್ರೀತಿಯ ಸ್ವಾಗತ ಸರ್ ತಮಗೆ. ಸೊ
ಜೊತೆಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್, ನಮ್ಮೆಲ್ಲರ ನೆಚ್ಚಿನ ಹೀರೋ, ನಮ್ಮ ಡಿ-ಬಾಸ್ ಕಂಪನಿಯ ಪುನೀತ್ ಸರ್ ಅವರು ಮತ್ತು ಸಂಪತ್ ಸರ್ ಅವರು ದಯವಿಟ್ಟು ಬರಬೇಕು. ಪುನೀತ್ ಸರ್, ಸಂಪತ್ ಸರ್ ದಯವಿಟ್ಟು ಬರಬೇಕು. ಸೊ ಮಂಜರಿ ಸ್ಟುಡಿಯೋ ಇಂದ ಶ್ರೀಯುತ ರಘುನಾಥ್ ಸರ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ದ ಸ್ಟೇಜ್. ದಯವಿಟ್ಟು ತಾವು ಸಹ ಬರಬೇಕು. ಆ್ಯಂಡ್ ವಿರಾಟ್ ಸಾಯಿ ಅವರು, ವಿರಾಟ್ ಸಾಯಿ ಲಕ್ಕಿ ದಯವಿಟ್ಟು ಬರಬೇಕು. ಶರತ್ ಲೋಹಿತಾಶ್ವರ್ ಅವರು ದಯವಿಟ್ಟು ಬರಬೇಕು. ಆಶಾರಾಣಿ ಅವರು ದಯವಿಟ್ಟು ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಚಿತ್ರಕಲಾ ಬಿರಾದರ್ ಅವರು ದಯವಿಟ್ಟು ಬರಬೇಕು. ರಾಮ್ ಪವನ್ ಅವರು ದಯವಿಟ್ಟು ಬರಬೇಕು. ಹೆಜಾಜಿ ಮಹದೇವ್ ಸರ್ ಅವರು ದಯವಿಟ್ಟು ಬರಬೇಕು. ವಿಕ್ಟ್ರಿ ವಾಸು ಸರ್ ದಯವಿಟ್ಟು ಬರಬೇಕು. ಜಗದೀಶ್ ಕೊಪ್ಪ ಸರ್ ತಾವು ಸಹ ದಯವಿಟ್ಟು ಬರಬೇಕಾಗಿ ವಿನಂತಿಸ್ಕೊತಾ ಇದ್ವಿ. HMT ವಿಜಯ್ ಅವರು ದಯವಿಟ್ಟು ಬರಬೇಕು. HMT ವಿಜಯ್ ದಯವಿಟ್ಟು ಬನ್ನಿ. ಮಾಸ್ಟರ್ ಲೇಖನ್ ದಯವಿಟ್ಟು ಬರಬೇಕು. ಆ್ಯಂಡ್ ಅರವಿಂದ್ ಅವರು ದಯವಿಟ್ಟು ಬರಬೇಕು. ವಿಶೇಷ್ ರಂಜನ್ ದಯವಿಟ್ಟು ಬರಬೇಕು. ಚನ್ನಕೇಶವ ಅವರು ದಯವಿಟ್ಟು ಬರಬೇಕು. ಮತ್ತು ಸೀನು ಅವರು ಆರ್ಟ್ ಡೈರೆಕ್ಟರ್ ದಯವಿಟ್ಟು ಬರಬೇಕು. ರಾಜನ್ ಅವರು ಸೌಂಡ್ ಡಿಸೈನರ್ ದಯವಿಟ್ಟು ಬರಬೇಕು. ಭೂಷಣ್ ಅವರು, ಎಸ್ ನಮ್ಮ ಭೂಷಣ್ ಸರ್ ಬಂದಿದ್ದಾರೆ. ಓಕೆ, ಚೇತನ್ ಸಿಂಗ್ ಅವರು ದಯವಿಟ್ಟು ಬರಬೇಕು. ಶೈಲೇಶ್ ರಾಜ್ ರವರು, ಡೈಲಾಗ್ ಶೈಲೇಶ್ ರಾಜ್ ರವರು ದಯವಿಟ್ಟು ಬರಬೇಕು. ಚೇತನ್ ಸಿಂಗ್ ಅವರು ಮತ್ತು ರೇಣುಕುಮಾರ್ ಕೋ ಡೈರೆಕ್ಟರ್ ದಯವಿಟ್ಟು ಬರಬೇಕು. ರೇಣುಕುಮಾರ್ ಅವರು ಮತ್ತು ಸುಧೀಂದ್ರ ವೆಂಕಟೇಶ್ ಸರ್ ಅವರ ಪರವಾಗಿ ವಾಸು ಸರ್ ದಯವಿಟ್ಟು ಬರಬೇಕು. ಚೇತನ್ ನಾಯಕ್ ಅವರು ಸಿಂಗರ್, ಅವರು ತಮ್ಮದೇ ಆದ ಧ್ವನಿಯಿಂದ ಮತ್ತಷ್ಟು ರಂಗದ ಮೆರುಗನ್ನು ತಂದಿದ್ದಾರೆ ಹಯಗ್ರೀವ ಚಿತ್ರಕ್ಕೆ. ಮತ್ತು ನಾಗಾರ್ಜುನ್ ಶರ್ಮಾ ಅವರು ದಯವಿಟ್ಟು ಬರಬೇಕು. ಅಶ್ವಿನ್ ರಮೇಶ್ ಅವರು ದಯವಿಟ್ಟು ಬರಬೇಕು. ಮತ್ತು ಕಾನಿ ಸ್ಟುಡಿಯೋ ದಯವಿಟ್ಟು ಬರಬೇಕು. ಪ್ರಚಾರ ಕಲೆ ಅಶ್ವಿನ್ ರಮೇಶ್ ಮತ್ತು ಕಾನಿ ಸ್ಟುಡಿಯೋ ದಯವಿಟ್ಟು ಬರಬೇಕು. ಯೂನಿಫಿಕ್ ಮೀಡಿಯಾ ಇಂದ ಕಿರಣ್ ಅವರು ದಯವಿಟ್ಟು ಬರಬೇಕು. ಕಲರೆಟ್ ಇಂದ ಕುಮಾರ್ ಗೋಯಲ್ ಅವರು, ಕಮಲ್ ಗೋಯಲ್ ಅವರು ದಯವಿಟ್ಟು ಬರಬೇಕು. ಯೂನಿಫೈ ಮೀಡಿಯಾ ನಾಗರಾಜ್ ಅವರು ದಯವಿಟ್ಟು ಬರಬೇಕು. ವರುಣ್ ರಾಘವೇಂದ್ರ ಅವತಾರ್ ಮೀಡಿಯಾ, ರಾಜಶೇಖರ್ ಲೂಪ್ ಅವರ ಕಡೆಯಿಂದ, ರಾಜಶೇಖರ್ ಸರ್ ಅವರು ಲೂಪ್ ಕಡೆಯಿಂದ, ಆಟಮ್ ಸ್ಮಿತ್ಸ್ ವೆಂಕಟೇಶ್ ಸುಬ್ರಹ್ಮಣ್ಯ ಅವರು ದಯವಿಟ್ಟು ಬರಬೇಕು. ಮತ್ತು ಐಪ್ಲೆಕ್ಸ್ನ ಗಿರೀಶ್ ಸರ್ ಅವರ ಪರವಾಗಿ ಅವಿನಾಶ್ ಅವರು ಬಂದಿದ್ದಾರೆ, ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಂಟಿ ಪೈರಸಿ ಕಂಪನಿ ಐಪ್ಲೆಕ್ಸ್ನ ಅವಿನಾಶ್ ಅವರು. ಹುಬ್ಳಿ ಪ್ರೊಡಕ್ಷನ್ಸ್ ಈಶ್ವರ್ ಅವರು ದಯವಿಟ್ಟು ಬರಬೇಕು. ಸೈಯದ್ ಸಬೀರ್ ಪಾಷಾ ಅವರು ಕಾಸ್ಟ್ಯೂಮರ್ ದಯವಿಟ್ಟು ಬರಬೇಕು. ಕಾಂತರಾಜ್ ಅವರು, ಚೇತನ್ ಕುಮಾರ್ ಅವರು ಸಹ ಬರಬೇಕು. ಮೇಕಪ್ ಕಾಂತರಾಜ್ ಸರ್ ಅವರು, ಅವರ ಪರವಾಗಿ ಚೇತನ್ ಕುಮಾರ್ ಸರ್ ಇದ್ದಾರೆ, ಅವರು ಸಹ ದಯವಿಟ್ಟು ಬರಬೇಕು. ನವೀನ್ ತೀರ್ಥಳ್ಳಿ. ಸೊ ಐ ರಿಕ್ವೆಸ್ಟ್ ನಮ್ಮ ಸಂಜನಾ ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. ಈ ಎಲ್ಲ ಫೋಟೋಸ್ಗೆ ಮತ್ತಷ್ಟು ಕಳೆ ಮತ್ತು ಮೆರುಗು ಬರಬೇಕು ಅಂದರೆ ಒಂದು ಹೆಣ್ಮಗು ಡೆಫಿನೆಟ್ಲಿ ಸ್ಟೇಜ್ ಮೇಲೆ ಇರಬೇಕು. ಸೊ ಲೆಟ್ ಮಿ ವೆಲ್ಕಮ್ ಅ ಬ್ಯೂಟಿಫುಲ್ ಹೀರೋಯಿನ್ ಹಯಗ್ರೀವಾದ ಸಂಜನಾ ಅವರಿಗೆ ಸ್ವಾಗತ. ಜಯಚಂದ್ರ ಅವರು ಮ್ಯಾನೇಜರ್, ಅನಂತು ಸರ್ ಅವರು ಮ್ಯಾನೇಜರು, ಬಾಬು ಅವರು ಮ್ಯಾನೇಜರ್,
ಆನಂದ್ ಆರ್ಟ್ ಅಸಿಸ್ಟೆಂಟ್ ದಯವಿಟ್ಟು ಬರಬೇಕು. ಸ್ಟಿಲ್ಸ್ ರಾಕಿ ಅವರು ದಯವಿಟ್ಟು ಬರಬೇಕು. ನಿತಿನ್ ಅವರು NS ಯೂನಿಟ್ ದಯವಿಟ್ಟು ಬರಬೇಕು. ರೀಚ್ ಮಹೇಶ್ ಅವರು ದಯವಿಟ್ಟು ಬರಬೇಕು. ಡಿಸ್ಟ್ರಿಬ್ಯೂಟರ್ ಕುಮಾರ್ ಸರ್ ಅವರು ದಯವಿಟ್ಟು ಬರಬೇಕು. ರಮಿತ್ ಅವರು ದಯವಿಟ್ಟು ಬರಬೇಕು. ಮತ್ತು ಆನಂದ್ ಆಡಿಯೋ ಇಂದ ವಿಷ್ಣು ಸರ್ ದಯವಿಟ್ಟು ತಾವು ಸಹ ಬರಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. TV19 ಶ್ರೀನಿವಾಸ್ ಅವರು ಬರಬೇಕು. ಸೆನ್ಸರ್ ಶಿವು ಅವರು ದಯವಿಟ್ಟು ಬರಬೇಕು. ಮತ್ತು ಸೆನ್ಸರ್ ಅರ್ಜುನ್ ಧೋನಿ ಅವರು ದಯವಿಟ್ಟು ಬರಬೇಕು. ಅಶ್ವಿನ್ ಸಬ್ಟೈಟಲ್ಸ್ ಅಶ್ವಿನ್ ಅವರು ದಯವಿಟ್ಟು ಬರಬೇಕು. ಮತ್ತು ಗೌತಮ್ ಅವರು ಲಿರಿಕಲ್ ವಿಡಿಯೋ ದಯವಿಟ್ಟು ಬರಬೇಕು. ಸಿನಿ ಕಟ್ ಕುಮಾರ್ ಅವರು ದಯವಿಟ್ಟು ಬರಬೇಕು. ಗುರುಪ್ರಕಾಶ್ ಸನ್ರೈಸ್ ದಯವಿಟ್ಟು ಬರಬೇಕು. ಸನ್ರೈಸ್ ಕ್ಯಾಮೆರಾ ಗುರುಪ್ರಕಾಶ್ ಅವರು ದಯವಿಟ್ಟು ಬರಬೇಕು. ಮತ್ತು ಶಿವು ಅವರು ಅಸಿಸ್ಟೆಂಟ್ ಎಡಿಟರ್ ದಯವಿಟ್ಟು ಬರಬೇಕು. ಕಟೌಟ್ ಆನಂದ್ ಅವರು ದಯವಿಟ್ಟು ಬರಬೇಕು. ಮತ್ತು ಗುಂಡಾರೆಡ್ಡಿ ಸರ್ ಅವರು ಅಸೋಸಿಯೇಟ್ ಕ್ಯಾಮ್ರಾಮ್ಯಾನ್ ದಯವಿಟ್ಟು ಬರಬೇಕು. ಅರುಣ್ ಗೌಡ ಅಸೋಸಿಯೇಟ್ ಕ್ಯಾಮ್ರಾಮ್ಯಾನ್ ಅವರು ಸಹ ಬರಬೇಕು. ಮತ್ತು ಸ್ಪಾಟ್ ಸೌಂಡ್ ರೆಕಾರ್ಡರ್ ಮಹೇಶ್ ಅವರು ದಯವಿಟ್ಟು ಬರಬೇಕು. ಬಾಬು ಅವರು ಅಸಿಸ್ಟೆಂಟ್ ಮ್ಯಾನೇಜರ್. ಮತ್ತು ನಮ್ಮ ಸಿನಿಮಾದ ಚಾಲಕರು, ವಾಹನ ಚಾಲಕರು ಹಲ್ಗೂರ್ ನಾಗರಾಜ್ ಅವರು ಬರಬೇಕು. ಪುಟ್ಟಯ್ಯ ಅವರು ಬರಬೇಕು. ಚಂದ್ರು ಅವರು ದಯವಿಟ್ಟು ಬರಬೇಕು. ಶಿವು ಅವರು ದಯವಿಟ್ಟು ಬರಬೇಕು. ಮತ್ತು ನಮ್ಮ ಸಿನಿಮಾದ ಸೆಟ್ ಅಸಿಸ್ಟೆಂಟ್ ರಾಜು ಅವರು ದಯವಿಟ್ಟು ಬರಬೇಕು. ಗೀತಾ ಅವರು ಮತ್ತು ಸರಸ್ವತಿ ಅವರು ಹೀರೋಯಿನ್ ಸ್ಟಾಫ್ ದಯವಿಟ್ಟು ಬರಬೇಕು. ಯೂನಿಫೈ ಮೀಡಿಯಾ ಸೂರಜ್ ಅವರು, ನಾಗರಾಜ್ ಅವರು, ಅವಿನಾಶ್ ಅವರು. ಕಾಸ್ಟ್ಯೂಮ್ ಅಸಿಸ್ಟೆಂಟ್ ರವಿ ಅವರು ದಯವಿಟ್ಟು ಬರಬೇಕು. ಚೇತನ್ ಕುಮಾರ್ ಅವರು ಮೇಕಪ್ ಅಸಿಸ್ಟೆಂಟ್ ದಯವಿಟ್ಟು ಬನ್ನಿ. ಗೌತಮ್ ಅವರು ಲಿರಿಕಲ್ ವಿಡಿಯೋ ದಯವಿಟ್ಟು ಬರಬೇಕು. KBC ಸಂಸ್ಥೆ ಡಿಸ್ಟ್ರಿಬ್ಯೂಷನ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸಿರುವಂತಹ ಶ್ರೀಯುತ ಸುನಿಲ್ ಅವರು, ಅವಿನಾಶ್ ಹಾರೋಹಳ್ಳಿ ಅವರು ದಯವಿಟ್ಟು ಬರಬೇಕು. ಪ್ರಮೋಷನ್ ಮಾರ್ಕೆಟಿಂಗ್ ರೀಚ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸ್ತಿರುವಂತ ಜೈ ಫೋಕಸ್ ಸ್ಕೂಲ್ ದಯವಿಟ್ಟು ಬರಬೇಕು. ಗೌತಮ್ ಸರ್ ಮತ್ತು ಯೋಗಿ ಅವರು ಪ್ರಮೋಷನ್ ಮಾರ್ಕೆಟಿಂಗ್ ರೀಚ್ ಕಂಪನಿಯಲ್ಲಿ ತಮ್ಮದೇ ಆದ ಚಾಪಲ್ಯ ಮೂಡಿಸಿದ ಹಯಗ್ರೀವ ಚಿತ್ರದ 25 ದಿನದ ವಿಜಯೋತ್ಸವಕ್ಕೆ ಅವರು ಸಹ ಭಾಗಿಯಾಗಿದ್ದಾರೆ. ಪ್ರಮೋಷನ್ ವಿಭಾಗದಲ್ಲಿ ಕೆಲಸ ಮಾಡಿರುವಂತ ಶ್ರೀನಿವಾಸ್ ಅವರು, ರಮಿತ್ ಅವರು ಮತ್ತು ಶ್ರೀನಿವಾಸ್ ಅವರು ದಯವಿಟ್ಟು ಬರಬೇಕು. ಬುಕ್ ಮೈ ಶೋ ಶರತ್ ಅವರು ದಯವಿಟ್ಟು ಬರಬೇಕು. PVR ಸಂಸ್ಥೆ ಮುಖ್ಯಸ್ಥರು ಜ್ಯೋತಿ ಅವರು ದಯವಿಟ್ಟು ಬರಬೇಕು. ಐನಾಕ್ಸ್ ಸಂಸ್ಥೆಯ ಮುಖ್ಯಸ್ಥರು ಬಾಲು ಅವರು ದಯವಿಟ್ಟು ಬರಬೇಕು.
ಸಂಪೂರ್ಣ ಚಿತ್ರತಂಡ ಇಷ್ಟೆಲ್ಲ ಕಷ್ಟಪಟ್ಟಿದೆ. 25 ದಿನದ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದೀರಿ. ಕೆವಿಸಿ ಸಂಸ್ಥೆ ಡಿಸ್ಟ್ರಿಬ್ಯೂಷನ್ ವಿಭಾಗದಲ್ಲಿ ಕೆಲಸ ಮಾಡಿದಂಥ ಶ್ರೀಯುತ ಸುನಿಲ್ ಸರ್ ಮತ್ತು ಅವಿನಾಶ್ ಹಾರೋಹಳ್ಳಿ. ರಮೇಶ್ ಅವರು ಡಿಜಿಟಲ್ PRO, ದಯವಿಟ್ಟು ಬನ್ನಿ. TV19 ಶ್ರೀನಿವಾಸ್ ಸರ್ ದಯವಿಟ್ಟು ಬರಬೇಕು. TV19 ಶ್ರೀನಿವಾಸ್ ಸರ್ ದಯವಿಟ್ಟು ಬನ್ನಿ. ಥ್ಯಾಂಕ್ ಯು. ಪ್ರಮೋಷನ್ ಮಾರ್ಕೆಟಿಂಗ್ ರೀಚ್ ಕಂಪನಿ ಗೌತಮ್ ಅವರು, ಯೋಗಿ ಅವರು ಮತ್ತು ಬುಕ್ ಮೈ ಶೋ ಶರತ್ ಸರ್ ದಯವಿಟ್ಟು ಬನ್ನಿ. PVR ಸಂಸ್ಥೆಯ ಮುಖ್ಯಸ್ಥರು ಜ್ಯೋತಿ ಅವರು, ಇನಾಕ್ಸ್ ಸಂಸ್ಥೆ ಬಾಲು ಅವರು ದಯವಿಟ್ಟು ಬರಬೇಕು. ಆನಿಮೇಷನ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸಿರುವಂಥ ಸಿನಿಕಟ್ ಕುಮಾರ್ ಸರ್ ದಯವಿಟ್ಟು ಬರಬೇಕು. ಶ್ರಮ ನಮ್ಮ ಹಯಗ್ರೀವ ಚಿತ್ರದ 25 ದಿನಗಳ ಯಶಸ್ಸಿನ ಹಾದಿಗೆ ಬಹಳ ಕಾರಣ. ಸೊ ದಯವಿಟ್ಟು ಬರಬೇಕು. ಯಾರ್ದಾರು ಮಿಸ್ ಆಗಿದ್ರೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾ, ಸೊ ಆಗ್ಲಿಂದ ಕಾಯ್ತಾ ಇದ್ವಿ ನಮ್ಮ ನಲ್ಲಿ ಸರ್ ಅವರು ಮಾತಾಡಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದಿದ್ದಂಥ ಸಮಯ ಬಂದಾಯಿತು. ನಮ್ಮ ಪ್ರೊಡ್ಯೂಸರ್ ಸರು ಮತ್ತು ಸಂಜನಾ ಮ್ಯಾಮ್ನ ಕೂರಿಸ್ಬಿಡೋಣ. ಸೊ ಈಗ 1 ನಿಮಿಷ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ನಮ್ಮ ಹಯಗ್ರೀವ ಚಿತ್ರದ ಕೇಂದ್ರ ಬಿಂದು ಹಯಗ್ರೀವ ಚಿತ್ರಕ್ಕೆ ಮತ್ತೊಂದು ಮುಖವಾಗಿ ಸೊ ಧನ್ವೀರ್ ಸರ್ ಅವರು ಮಾತನಾಡಬೇಕಾಗಿ ವಿನಂತಿಸ್ಕೊತಾ ಇದ್ವಿ. ಮಾತಾಡ್ಬೇಕಲ್ವಾ? ಒಂದ್ ಸ್ವಲ್ಪ ಸೌಂಡ್ ಮಾಡಿ ನಮ್ಮ ಹೀರೋಗೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಈ 25 ದಿವಸ ಪೂರೈಸೋಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈ ಸಿನಿಮಾ ಮೇಯ್ನಾಗಿ ಆಗೋ ಕಾರಣ ನಮ್ಮ ಮಂಜು ಸರ್ ನೀವು ಅವತ್ತು ನೀನು ಸುಮ್ಮನೆ ಒಪ್ಕೋ ಕತೆ ಕೇಳ್ಬಿಟ್ಟು ಅಂತ ಹೇಳಿದ್ರು. ನಾನು ಒಂದೇ ಡಿಸಿಷನಲ್ಲೇ ಅವ್ರ ಮಾತುಗಳನ್ನ ನಾನು ಒಪ್ಕೊಂಡೆ. ಇವತ್ತು 25 ದಿವಸ ಪೂರೈಸೋ ಎಷ್ಟೋ ದಿನ ಆದಮೇಲೆ ನಾನು ರೀಸೆಂಟಾಗಿ ನರ್ತಕ ಥಿಯೇಟರ್ ಹೋದಾಗ 25 ಡೇಸ್ ಸೆಲೆಬ್ರೇಷನ್ ಆ ಓನರ್ ಹೇಳ್ತಾ ಇದ್ರು 1.5 ವರ್ಷ ಆಯಿತು ಸರ್ 25 ಡೇಸ್ ಒಂದು ಮೇನ್ ಥಿಯೇಟರ್ ಸಿನಿಮಾ ನೋಡಿ ಅಂತ. ತುಂಬ ಖುಷಿ ಆಯಿತು. ಸೊ ಇದು ನಿಮ್ಮ ಬಾಲದಿಂದ ಶುರುವಾಗಿರೋದು ಇನ್ನೂ ದೊಡ್ಡ ಮಟ್ಟಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ಬೆಳಿದೆ ಅಂತೀವಿ. ಹಾಗೆ ನಮ್ಮ ಎಂಟೈರ್ ಟೀಮ್, ನಮ್ಮ ಸುನಿಲ್ ಸರ್ ಆಗಿರ್ಬೋದು, ಆವಾಗ ಹೇಳ್ತಾರಲ್ಲ ತುಂಬ ಸೀನಿಯರ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ. ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸ ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಹಾಗೆ ನಮ್ಮ ಎಂಟೈರ್ ನಮ್ಮ ಫೈಟ್ ಮಾಸ್ಟರ್ಸ್ ಡಿಪಾರ್ಟ್ಮೆಂಟ್, ನಮ್ಮ ರವಿವರ್ಮ ಮಾಸ್ಟರ್ ಅಂತ ಕ್ಲೈಮ್ಯಾಕ್ಸ್ ಫೈಟ್ಸ್ ಅಂತ ತುಂಬ ಅದ್ಭುತ ಮಾಡ್ಕೊಡಿದ್ದಾರೆ ಮಾಸ್ಟರ್. ಆ್ಯಕ್ಚುಲಿ ನಮ್ಮ ಸಿನಿಮಾ ಎಳೆದಿಟ್ಟಿದ್ದೇನೆ ಅದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅರ್ಜುನ್ ಮಾಸ್ಟರ್ ಮತ್ತು ನಮ್ಮ ಡಿಫ್ರೆಂಟ್ ಆನಿ ಮಾಸ್ಟರು ಅವರು ಸಹ ಅಷ್ಟೇ ಸಿನಿಮಾಗೆ ಏನು ಬೇಕಿದೆ ಅವ್ರು ತಕ್ಕಂತೆ ನಮಗೆ ಫೈಟ್ಸ್ನ ಕ್ಲೀನಾಗಿ ಡಿಸ್ಕ್ರೈಬ್ ಮಾಡ್ಕೊಂಡಿದ್ರು. ಸೊ ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್. ಹಾಗೆ ನಮ್ಮ ಇಡೀ ಎಂಟೈರ್ ಟೀಮಲ್ಲಿ ಪಾತ್ರ ವಹಿಸಿದಂಥ ಎಲ್ಲ ಕಿರಿಯ ಕಲಾವಿದರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇದು ನಿಮ್ಮೆಲ್ಲರ ಶ್ರಮದಿಂದ ಈ ಸಿನಿಮಾ ಇವತ್ತು 25 ದಿವಸ ಪೂರೈಸಕ್ಕೆ ಕಾರಣ ಆಗಿದೆ. ಹಾಗೆಯೇ ನಮ್ಮ ಹೀರೋಯಿನ್ ಅವರು ನಮ್ಮ ಮಂಜು ಸರ್ ಹೇಳ್ತಾರೆ ಸಕ್ಸಸ್ ಹೀರೋಯಿನ್ ಅಂತ. ಅದೇ ರೀತಿ ಮಾಡೋ ಸಿನಿಮಾಗಳೆಲ್ಲ ಸಕ್ಸಸ್ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಮಂಜು ಸರ್. ನೀವಿಲ್ಲ ಈ ಸಿನಿಮಾ ಆಗ್ತಾ ಇರಲಿಲ್ಲ.
ಈ 25 ದಿವಸ ನಾನು 3 ಜನಕ್ಕೆ ಈ ಕೊಡುಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಮೊದಲನೇದು ನನ್ನ ತಂದೆ ತಾಯಿ, ನನ್ನ ನಂಬ ದೇವರು. ಎರಡನೇದು ಬಂದು ನನ್ನ ಒಂದು ಪ್ರೀತಿಸೋ ವರ್ಗ, ಹಾಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ. ಮೂರನೇದು ಬಂದು ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನಗೆ ಈ 25 ಚಿತ್ರದ ದಿವಸದ್ದು ಇವತ್ತೇನು ಸಕ್ಸಸ್ ಇದೆ ಅವ್ರಿಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಹಾಗೆ ಒಂದ್ಸಾರಿ ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು. ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದೆರಡು ಮೊಮೆಂಟೋಸ್ ಕೊಡೋದಿದೆ. ಮತ್ತೊಮ್ಮೆ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಬರಬೇಕು. ಓಕೆ, ಸೊ ನಮ್ಮ ಹೀರೋ ಲೋಹಿತ್ ಅವರಿಗೆ ಅಭಿನಂದನೆಗಳು. ಮೋಹನ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ PVRನ ಮುಖ್ಯಸ್ಥರು ಜ್ಯೋತಿ ಅವರು ದಯವಿಟ್ಟು ಬರಬೇಕು, ಮತ್ತು ಹರ್ಷ ಅವರು ದಯವಿಟ್ಟು ಬನ್ನಿ. ಸೊ ಬನ್ನಿ ಸರ್. PVRನ ಮುಖ್ಯಸ್ಥರು ಜ್ಯೋತಿ ಅವರಿಗೆ ಪ್ರೀತಿಯ ಧನ್ಯವಾದ. ಅಣ್ಣ ಬನ್ನಿ, ನಿಮ್ದೇನೆ. ನೆಕ್ಸ್ಟ್ ಪ್ರತಿಭಾ ಗೌಡ ಅವರು, ಅವ್ರ ಜಾಬ್ ನಾನು ಮಾಡ್ತಾ ಇದ್ದೀನಿ. ಕೊಡಿ ಆಮೇಲೆ ನಿರೂಪಕಿ ಅವರು ಅದ್ಭುತವಾದಂಥ ಅಚ್ಚ ಕನ್ನಡದಲ್ಲಿ ನಡೆಸ್ಕೊಡ್ತಾರೆ. ಅವ್ರ ಜೋರಾದ ಚಪ್ಪಾಳೆ ಬರಲಿ. ಮೆಮೊರಬಲ್ ಫೋಟೋ.